ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಎಂಥ ವಿಷಯ ಅಂದರೆ, ನಾನು ನನ್ನ ತಂದೆಯ ಅಡಿಕೆ ತೋಟ, ಇದು ಹೊಸತಾಗಿ ಗಿಡ ಇಟ್ಟು ಮಾಡಿದಂತಹ ತೋಟ. ಸೊ ತೋಟ ನೋಡುವ ಬನ್ನಿ. ಇಲ್ಲಿಂದ ನಮ್ಮ ಹೊಸ ಅಡಿಕೆ ತೋಟ ಸ್ಟಾರ್ಟ್ ಆಗ್ತದೆ. ಇಲ್ಲಿಂದ ಅಷ್ಟು ಕರೆಕ್ಟಾಗಿ ಕಾಣಿಸ್ಲಿಕ್ಕಿಲ್ಲ, ಸೊ ನಾವು ಅಲ್ಲಿ ಲಾಸ್ಟ್ ಮೇಲೆ ಹೋಗಿ ತೋರಿಸ್ತೇವೆ ತೋಟ ಯಾವ ರೀತಿ ಇದೆ ಅಂತ. ಇದು 2 ವರ್ಷ ಪ್ರಾಯದ ಅಡಿಕೆ ಗಿಡ. ಹುಲ್ಲು ಬಂದಿದೆ, ಮಳೆಗಾಲ ಅಲ್ವಾ, ಬರ್ತಾ ಇರ್ತದೆ. ಈ ತೋಟದಲ್ಲಿ ಟೋಟಲ್ 4,000 ಅಡಿಕೆ ಗಿಡ ಇದೆ. ನೋಡಿ, 2 ವರ್ಷ ಅಷ್ಟೇ ಈ ಅಡಿಕೆ ಗಿಡಗಳಿಗೆ ಎಷ್ಟು ಚೆನ್ನಾಗಿ ಬೆಳೀತಾ ಇದೆ. ಜಸ್ಟ್ ಸಾವಯವ ಗೊಬ್ಬರ ಹಾಕಿ ಬೆಳೆಸ್ತಾ ಇರೋದು, ರಾಸಾಯನಿಕ ಯಾವುದು ಯೂಸ್ ಮಾಡ್ತಾ ಇಲ್ಲ. ಗೊಬ್ಬರ ಅಂದರೆ ಕೋಳಿ ಗೊಬ್ಬರ, ಕೋಳಿ ಹಿಕ್ಕೆ ಇರ್ತದಲ್ಲ, ಅದನ್ನು ಹಾಕಿ ಬೆಳೆಸ್ತಾ ಇದ್ದಾರೆ. ಮತ್ತು ತೆಂಗಿನ ಸಿಪ್ಪೆ, ಅಡಿಕೆ ಸಿಪ್ಪೆ, ಸೋಗೆ ಬುಡಕ್ಕೆ ಈ ರೀತಿ ಹಾಕ್ತಾ ಇದ್ದಾರೆ. ಹಾಗೆ ಇಲ್ಲಿ ಕುಂಬಳ ಬಳ್ಳಿ ನೋಡ್ಬೋದು. ಗೊಬ್ಬರ ಕೂಡ ಇದೆ ಅಲ್ವಾ, ಹಾಗೆ ಇಲ್ಲಿ ಹಾಕಿದರೆ ಚೆನ್ನಾಗಿ ಬೆಳೀತದೆ ಅಂತ. ಹಾಗೆ ಬುಡಕ್ಕೆ ಸೂಟು ಮಣ್ಣು ಕೂಡ ಹಾಕಿದ್ದಾರೆ, ಸುಡು ಮಣ್ಣು ಅಂತ ಹೇಳ್ತೇವಲ್ಲ, ಅದನ್ನು ಕೂಡ ಹಾಕಿದ್ದಾರೆ. ಇಲ್ಲಿ ನೋಡಿ, ಇದೀಗ ಗುಡ್ಡ ಅಲ್ವಾ, ಗುಡ್ಡದಲ್ಲಿ ಅಡಿಕೆ ಗಿಡ ನೆಟ್ಟಿರೋದು. ಎಲ್ಲ ಈಗ ಅಂದರೆ ಅಡಿಕೆ ಸಿಪ್ಪೆ ಇರ್ಬೋದು, ಕಾಯಿ ಸಿಪ್ಪೆ ಇರ್ಬೋದು, ಅಥವಾ ಅಡಿಕೆ ಕೊಯ್ಲಿನ ಟೈಮಲ್ಲಿ ಎಲ್ಲ ಅಡಿಕೆಯನ್ನೆಲ್ಲ ಹೊತ್ತುಕೊಂಡು ಕೆಳಗೆ ತನಕ ಹೋಗಲಿಕ್ಕಾಗೋದಿಲ್ಲ, ಅಥವಾ ಕೆಳಗಿಂದ ಮೇಲೆ ತನಕ ಎಲ್ಲವನ್ನು ತಗೊಂಡು ನಮಗೆ ತರಲಿಕ್ಕಾಗೋದಿಲ್ಲ. ಅದಕ್ಕೋಸ್ಕರ ವೆಹಿಕಲ್ ಹೋಗುವ ವ್ಯವಸ್ಥೆಯನ್ನು ಕೂಡ ಮಾಡಿದ್ದಾರೆ. ಹೀಗಾಗಿ ವೆಹಿಕಲ್ ಹೋಗ್ತದೆ, ನಮ್ಮ ಓಮ್ ಇರ್ಬೋದು, ಅಥವಾ ಸಣ್ಣ ಸಣ್ಣದು ಪಿಕಪ್ ಅಥವಾ ಯಾರು ಬೇಕಾದರೂ. ಈ ಅಡಿಕೆ ಗಿಡಗಳು ಮಂಗಳ, ಇದನ್ನು ಯಾವುದೇ ನರ್ಸರಿಯಿಂದ ತಂದದ್ದಲ್ಲ. ನಮ್ಮ ಅಂದರೆ ಈಗ ಫಸಲು ಬರ್ತಿರುವ ತೋಟ ಉಂಟಲ್ಲ, ಅದರಲ್ಲಿ ಆದ ಅಡಿಕೆಯನ್ನು ನನ್ನ ಅಪ್ಪನೇ ಸೆಲೆಕ್ಟ್ ಮಾಡಿ ಅದರಿಂದ ಗಿಡ ಮಾಡಿ ಅದನ್ನು ಇಲ್ಲಿ ನೆಟ್ಟಂಥದ್ದು. ಯಾವುದೇ ನರ್ಸರಿಯಿಂದ ತಂದ ಗಿಡಗಳಲ್ಲ. ಮತ್ತು ಈ ಗಿಡಗಳನ್ನು 9 ಅಂತರದಲ್ಲಿ ನೆಟ್ಟಿದ್ದಾರೆ. ಹಾಗೆ ನೀರಿಗೆ ಅಂತ ಡ್ರಿಪ್ಪಿನ ವ್ಯವಸ್ಥೆ ಮಾಡಿದ್ದಾರೆ. ಬರಬೇಕಾದ್ರೆ ನೀವು ನೋಡಿರ್ಬೋದು ಡ್ರಿಪ್ಪಿನ ವ್ಯವಸ್ಥೆ ಇದ್ದು. ಇದಕ್ಕೆ ಸ್ಯಾಂಡ್ ಫಿಲ್ಟರ್ ಆಗಿ ಜೈನ್ ಕಂಪನಿಯದ್ದು ಸ್ಯಾಂಡ್ ಫಿಲ್ಟರ್ ಹಾಕಿದ್ದಾರೆ. ಇಲ್ಲಿ ನೀರಿಗೆ ಟ್ಯಾಂಕಿಯ ವ್ಯವಸ್ಥೆ ಮಾಡಿದ್ದಾರೆ. ಈ ಟ್ಯಾಂಕಿ 1,50,000 ಲೀಟರ್ ಕೆಪ್ಯಾಸಿಟಿ ಇರುವಂಥದ್ದು. ಈಗ ಟಾಪಲ್ಲಿದ್ದೇವೆ ನಾವು. ನೀವೇ ನೋಡಿ ಗಿಡಗಳು ಯಾವ ರೀತಿ ಬೆಳೀತಾ ಇದೆ, ಎಷ್ಟು ಚೆನ್ನಾಗಿ ಬೆಳೀತಾ ಇದೆ, ಹಾಗೆ ವ್ಯೂ ಹೇಗೆ ಅಂತ. ಟೋಟಲ್ 4,000 ಗಿಡ ಇದೆ ಈ ತೋಟದಲ್ಲಿ. ಕೆಳಗಿಂದ ಮೇಲೆ ಹತ್ತಿ ಬಂದಾಗ ಸುಸ್ತಾದರೆ ಕೂತ್ಕೊಳ್ಳಿಕ್ಕೆ ಇಲ್ಲಿ ವ್ಯವಸ್ಥೆ ಮಾಡಿದ್ದಾರೆ.
ಇಲ್ಲಿ ಆರಾಮವಾಗಿ ವಿಶ್ರಾಂತಿ ಪಡ್ಕೊಳ್ಬೋದು. ಇನ್ನು ನೆಕ್ಸ್ಟ್ ಗೇಟ್ ವಾಲ್ ನೀರಿನ ವ್ಯವಸ್ಥೆ ಒಂದು ತೋಟಕ್ಕೆ ಮೇನ್ ಆಗಿ ಬೇಕಾಗುವುದೇ ಅದು. ಇಲ್ಲಿ ನೋಡಿ 3 ಗೇಟ್ ವಾಲ್ ಇದೆ, ಅಂದರೆ 3 ಶಿಫ್ಟಲ್ಲಿ ಹೋಗ್ತದೆ. ಒಂದು ಗೇಟ್ ವಾಲ್ ಆ ಸೈಡಿಗೆ, ಮತ್ತೊಂದು ನಡುವಿಗೆ, ಮತ್ತೊಂದು ಈ ಸೈಡಿಗೆ, ಹೀಗೆ 3 ಇದರಲ್ಲಿ ನೀರು ಹಾಕ್ತದೆ. ಟ್ಯಾಂಕಿಯಲ್ಲಿ ನೀರು ಫುಲ್ ಆಯಿತಾ ಅಂತ ಈ ಸಲ ಕೆಳಗಿಂದ ಮೇಲೆ ತನಕ ಬಂದು ಹೋಗೋದು ಅಂದರೆ ಸ್ವಲ್ಪ ಹೆವಿನೇ, ಸ್ವಲ್ಪ ಅಲ್ಲ ತುಂಬಾ ಹೆವಿನೇ. ಅದಕ್ಕೋಸ್ಕರ CCTV ವ್ಯವಸ್ಥೆ ಮಾಡಿದ್ದಾರೆ. ಅಲ್ಲಿ ನೋಡಿ ಟ್ಯಾಂಕಿಯ ಮೇಲ್ಗಡೆ CC ಕ್ಯಾಮ್ರಾ ಕಾಣಿಸ್ತಾ ಇದೆ. ನೋಡಿ ಡ್ರಿಪ್ಪಿನ ವ್ಯವಸ್ಥೆ. ದಿನಕ್ಕೆ ಒಂದು ಗಿಡಕ್ಕೆ 12 ಲೀಟರ್ ನೀರು ಹಾಕ್ತಾರೆ. ನೋಡಿ ಜಸ್ಟ್ 2 ವರ್ಷ ಆಯ್ತಷ್ಟೇ ಗಿಡ ನೆಟ್ಟು, ಆಗಲೇ ಹಿಂಗಾರ ಬರಲಿಕ್ಕೆ ಶುರುವಾಗಿದೆ. 2 ಹಿಂಗಾರ ಬಿಟ್ಟಿದೆ ನೋಡಿ. 2 ವರ್ಷದಲ್ಲಿ ಇಷ್ಟು ಚಂದ ಬೆಳೆದಿದೆ ಗಿಡಗಳು. ಇಲ್ಲಿ ನೋಡಿ ಇದರಲ್ಲಿ ಕೂಡ ಹಿಂಗಾರ ಬಿಟ್ಟಿದೆ. 2 ವರ್ಷದಲ್ಲಿ ಇಷ್ಟು ಚಂದ ಬೆಳೆದಿದೆ ಅಂದರೆ ಗ್ರೇಟ್ ಅಂತಲೇ ಹೇಳ್ಬೋದು. ಹಾಗಂತ ಹೇಳಿ ಎಲ್ಲ ಗಿಡದಲ್ಲಿ ಹಿಂಗಾರ ಬಿಡಲಿಲ್ಲ, ಕೆಲವೊಂದರಲ್ಲಿ ಹೆಚ್ಚಿನದರಲ್ಲಿ ಬಿಡಲಿಕ್ಕೆ ಸ್ಟಾರ್ಟ್ ಆಗಿದೆ. ನೀವು ವಿಟ್ಲ ಕನ್ಯಾನ ಸೈಡ್ ಬಂದರೆ ಈ ತೋಟವನ್ನು ಖಂಡಿತ ವಿಸಿಟ್ ಮಾಡಿ. ಕನ್ಯಾನಕ್ಕೆ ಬಂದು ಕೊಣಲೆ ಭೀಮಶಾಸ್ತ್ರಿ ಅಂತ ಹೇಳಿದರೆ ಯಾರು ಬೇಕಿದ್ರೂ ಅಡ್ರೆಸ್ ಹೇಳ್ತಾರೆ, ಅಥವಾ ಆಟೋದವ್ರಿಗೆ ಕೇಳಿದರೆ ಕರ್ಕೊಂಡು ಬರ್ತಾರೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನನ್ನ ಯೂಟ್ಯೂಬ್ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ನಿಮಗೆ ಯೂಸ್ ಆಗ್ತದೆ ಅಂತ ಅಂದ್ಕೊಳ್ತೇನೆ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೇನೆ. ಬಾಯ್ ಬಾಯ್.